ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಗುರು ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ದೇವಿ ಮಹಾತ್ಮೆ 1ನೇ ಅಧ್ಯಾಯ 34ನೇ ಪದ್ಯ. ಎರಡು ಆದುದು ಮಾಯೆ ತಾನೆಯು ಹಿರಿದು ವಿದ್ಯೆ ಎನಿಸುತ್ತ ಬರಿಯ ಬಿಳಿ ಹೊಗೆ ವಿಂಗಡಿಸಿ ವಿದ್ಯೆನಿಸಿಕೊಂಡಿಹುದು. ಅರಿಯ ಕರಿ ಹೊಗೆ ವಿಂಗಡಿಸುತ್ತಲಿ ತರತರದ ವಿದ್ಯೆ ಎನಿಸಿಕೊಂಡಿತು. ಎರಡರಲ್ಲಿ ಜೀವೇಶರೆಂಬರು ತೋರುತಿಹರೆಂದ. ಆ ಇರ್ತಕ್ಕಂಥ ಒಂದು ಮಾಯೆ, ಆ ಅಗ್ನಿಯಿಂದ ಹೇಗೆ ಬೆಂಕಿ ಹೊಗೆ ಎರಡು ಬಂದವೋ ಹಾಗೆ ಆ ಪರಬ್ರಹ್ಮನಿಂದ ಚಿಚ್ಛಕ್ತಿ ಮಾಯೆ ಎರಡು ಬಂದವು. ಆ ಮಾಯೆಯಿಂದ ಮತ್ತೆ ಎರಡು ಹೊರಗೆ ಬರ್ತಾ ಇದ್ದಾವೆ ಅಂತ ಹೇಳ್ತಾರೆ. ಆ ಮಾಯೆ ಅಂದರೆ ಆ ಹೊಗೆ, ಅಲ್ಲಿ ವಿದ್ಯೆ ಮತ್ತು ಅವಿದ್ಯೆ ಎರಡು ಹೊರಗೆ ಬಂದಿದ್ದಾವೆ. ಅಂದರೆ ಹೊಗೆಯಲ್ಲಿ ಎರಡು ಬಗೆ ಇದೆ, ಒಂದು ಬಿಳಿ ಹೊಗೆ, ಒಂದು ಕರಿ ಹೊಗೆ ಅಂತ ಮತ್ತೆ ಅದನ್ನು ಡಿವೈಡ್ ಮಾಡಿದೆ ನಮಗೆ ಸುಲಭವಾಗಿ ಅರ್ಥ ಮಾಡಲಿಕ್ಕೋಸ್ಕರವಾಗಿ. ಬಿಳಿ ಹೊಗೆ ಅನ್ನುವಂಥದ್ದೇನಿದೆ ಅದು ವಿದ್ಯೆ ಅನ್ನಿಸ್ಕೊಳ್ತು, ಕರಿ ಹೊಗೆ ಅಂತಕ್ಕಂಥದ್ದು ಅವಿದ್ಯೆ ಅನ್ನಿಸ್ಕೊಳ್ತು ಅಂತ ಹೇಳಿದ್ರೆ ಒಂದು ಸಾರಾಂಶ ಇದು. ಈ ಎರಡರಲ್ಲಿ ಕೂಡ ಶಿವ ಜೀವ ಅಂತ ಇದ್ದಾರೆ ಅಂತ ತೋರುತಿಹುದೆಂದ ಅಂದರೆ ಇದು ಶಿವ ಜೀವ ಆಗಿ ತೋರ್ತಾ ಇದೆ ಅಂತ ಹೇಳಿ ಇಲ್ಲಿ ಹೇಳ್ತಕ್ಕಂಥವ್ರಾಗಿದ್ದಾರೆ. ಇಲ್ಲಿ ವಿದ್ಯೆ ಅಂದ್ರೇನು, ಅವಿದ್ಯೆ ಅಂದ್ರೇನು, ಶಿವ ಅಂದ್ರೇನು ಮತ್ತು ಜೀವ ಅಂದ್ರೇನು, ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. ಇಲ್ಲಿ ಮುಖ್ಯವಾಗಿ ವಿದ್ಯೆ ಅಂದರೆ ಜ್ಞಾನ ಅಂತ ಅರ್ಥ. ಜ್ಞಾನ ಅಂದರೆ ಯಾವ ಜ್ಞಾನ? ಈ ಪ್ರಾಪಂಚಿಕ ಜ್ಞಾನನೂ ಜ್ಞಾನನೇ, ಆದರೆ ಅದನ್ನು ಅಜ್ಞಾನ ಅಂತ ಕರೀತಾರೆ ಶಾಸ್ತ್ರಗಳು. ಈಗ ಶಾಲೆ ಕಾಲೇಜುಗಳಲ್ಲಿ ಹೇಳ್ತಕ್ಕಂಥ ವಿದ್ಯೆಗಳೇನಿದಾವೆಲ್ಲ ಅವೆಲ್ಲ ಅವಿದ್ಯೆಗಳೇ ಅಂತ. ಯಾವುದಕ್ಕೆ ವಿದ್ಯಾ ಅಂತಾರೋ ಅದನ್ನು ಡೆಫಿನಿಷನ್ ಏನಂದರೆ ನಮ್ಮ ಮೂಲ ಸಹಿತ ಅಜ್ಞಾನ ನಾಶ ಆಗ್ತದಲ್ಲ ಆವಾಗ ವಿಜ್ಞಾನ, ಅದಕ್ಕೆ ವಿದ್ಯಾ ಅಂತ ಕರೀತಾರೆ. ವಿದ್ಯಾ ಅಂದರೆ ವಿದ್ ಅಂದರೆ ಜ್ಞಾನ. ಎದರ ಬಗ್ಗೆ ಜ್ಞಾನ? ನಮ್ಮ ಬಗ್ಗೆ ಅಂದರೆ ನಾನು ಹೀಗೆ, ನನ್ನ ಮಂತನ ಹೀಗೆ ಅಂತಲ್ಲ, ನಾನಂದ್ರೆ ಏನು. ರಮಣ ಮಹರ್ಷಿಗಳು ಪ್ರಶ್ನೆ ಮಾಡ್ಕೊಂಡ್ರ, ನಾನು ಯಾರು ಪ್ರಶ್ನೆ ಮಾಡ್ಕೊಂಡು ಈ ಎಲ್ಲ ನಡೀತಾ ಇದೆ. ಒಳಗಿರ್ತಕ್ಕಂಥ ಚೈತನ್ಯ ಸ್ವರೂಪವಾಗಿರ್ತಕ್ಕಂಥ ನಾನೇನು ಅಂತ ತಿಳ್ಕೊಂಡ್ರೆ ಅದು ಪರಮ ಸತ್ಯ. ಅದನ್ನು ತಿಳಿಸ್ತಕ್ಕಂಥ ವಿದ್ಯೆಗಳಿಗೆ ವಿದ್ಯಾ ಅಂತ ಕರೀತಾರೆ. ವಿದ್ಯಾ ಅಂದರೆ ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ, ಈ ಪುರಾಣಗಳೆಲ್ಲವೂ ಕೂಡ ಉದ್ದೇಶ ಏನಂದರೆ ಆ ಪರಬ್ರಹ್ಮನನ್ನು, ಆ ಮೂಲ ವಸ್ತು ಒಂದಿದೆ, ಆ ಚೈತನ್ಯದ ಅದ್ರ ಕಡೆಗೆ ಹೋಗ್ಲಿಕ್ಕೆ ಸಹಾಯ ಯಾವಾಗ ಮಾಡ್ತಾವೋ ಅವೆಲ್ಲವೂ ಕೂಡ ವಿದ್ಯೆ ಅಂತ ಕರೆಸ್ಕೊಳ್ತವೆ. ಪೂಜೆ, ಜಪ, ವ್ರತ ಇವೆಲ್ಲವೂ ಕೂಡ ಎಲ್ಲಿಗೆ ನಮ್ಮನ್ನು ಕೊಂಡೊಯ್ಯಲಿಕ್ಕೆ ದಾರಿ ಎಲ್ಲಿ ಮಾಡ್ತಾವೋ, ನಾನು ಅಂತ ತಿಳಿಲಿಕ್ಕೆ ಎಲ್ಲಿಗೆ ದಾರಿ ಮಾಡ್ತಾವೋ ಇವೆಲ್ಲವಕ್ಕೂ ವಿದ್ಯೆ ಅಂತ ಕರಿಬೇಕಾಗ್ತದೆ. ಸೂಕ್ಷ್ಮವಾಗಿ ಪೂಜೆ ಪುನಸ್ಕಾರಗಳು ಅವಿದ್ಯೆ ಅನಿಸಿದ್ರು ಅದರೊಳಗೂ ಕೂಡ ಆ ಮೂಲಕ್ಕೆ ಹೋಗಲಿಕ್ಕೆ ಏನು ದಾರಿಗಳು ಬೇಕು ಅವೆಲ್ಲ ಕೂಡ ಅಲ್ಲಿ ಅಳವಡಿಸಿಟ್ಟಿದ್ದಾರೆ. ಅದಕ್ಕೆ ಅವೆಲ್ಲವೂ ವಿದ್ಯೆ ಅಂತ ಕರಿಬೇಕು. ಅದು ವಿದ್ಯೆ ಮೊದಲಿತ್ತು. ಈಗೇನಾಗಿದೆ, ಈಗ ಅವಿದ್ಯೆ ಇದೆ. ಅವಿದ್ಯೆ ಅಂದರೆ ಸ್ಕೂಲು, ಕಾಲೇಜು, ಡಿಗ್ರಿಗಳು, MHA PhDಗಳು ಇವು ವಿದ್ಯೆ ಆಗಿದಾವೆ. ಈ ವಿದ್ಯೆಗಳು ಅವಿದ್ಯೆಗಳು ಅಂತ. ಯಾಕಂದರೆ ಇದು ಭೌತಿಕಕ್ಕಷ್ಟೇ ಉಪಯೋಗ ಆಗುತ್ತಾಗಲಿ ಆಂತರಿಕಕ್ಕೆ ಯಾವುದೇ ಕಾರಣಕ್ಕೂ ಉಪಯೋಗ ಆಗೋದಿಲ್ಲ. ಆಂತರಿಕದಲ್ಲೇ ಇರ್ತಕ್ಕಂಥದ್ದು ಸಂತೋಷ, ಎಲ್ಲವೂ ಕೂಡ ಸುಖ ಎಲ್ಲ ಇರೋದು ಹೊರಗಾಗ್ರಿ, ಹೊರಗಿಲ್ಲ ಅನ್ನೋದು ನಮ್ಮ ಋಷಿಮುನಿಗಳು ತಿಳ್ಕೊಂಡಿದ್ರು ಅವರು. ಅದಕ್ಕೆ ಇಲ್ಲಿ ಹೇಳ್ತಾರೆ ಇವು ಎರಡು ಬಗೆ ಆಗಿದೆ. ಅದೇ ಶಿವ, ಒಂದು ಜೀವ. ಈಗ ಒಳಗಿರೋ ಆಂತರಿಕ ಸುಖನೇ ಸುಖ, ಅದಕ್ಕಿಂತಲೂ ಮಿಗಿಲಾದದ್ದು ತಿಳಿಸ್ತಕ್ಕಂಥದ್ದು ಬೇರೆ ಎಲ್ಲವೂ ಕೂಡ ಅವಿದ್ಯೆ ಅಂತ ಇಲ್ಲಿ ಕರೀತಾರೆ. ಈ ಜ್ಞಾನ ಅಂತಕ್ಕಂಥದ್ದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಏನನ್ನು ತಿಳಿದರೆ ನೀನು ಎಲ್ಲವನ್ನೂ ತಿಳಿತೀಯೋ ಅದೇ ಆತ್ಮಜ್ಞಾನ, ಅದೇ ವಿದ್ಯೆ ಅಂತ ಅರ್ಥ ಹೇಳಿದ್ದಾರೆ. ಅವಿದ್ಯೆ ಅಂದರೆ ಹೀಗೆ ಹೊರಗಿರ್ತಕ್ಕಂಥವೆಲ್ಲವೂ ಅವಿದ್ಯಾ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದರಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಶಿವ ಮತ್ತು ಜೀವ ಅಂದರೆ ಜೀವ ಅಂದರೆ ಕಿಂಚಿಜ್ಞತ್ವಾದಿ ಗುಣಗಳು. ನಾನು ಇಷ್ಟೇ, ನನಗಿಷ್ಟೇ ಶರೀರ, ನನ್ನ ಎತ್ತರ ಇಷ್ಟೇ, ನನಗೇನು ಇಷ್ಟೇ, 4 ಗಂಡ ಹೆಂಡತಿ ಮಕ್ಕಳಿದ್ದಾರೆ, ಒಂದಿಷ್ಟು ಮನೆ ಇದೆ, ಹೊಲ ಇದೆ,
ನನಗೇನು ಶಕ್ತಿ ಇಲ್ಲ, ನಾನು ಎಷ್ಟು ಒಂದು ಪರಿಮಿತಿ ಇದೆ ನನಗೆ ಅಂತ. ಅದೇ ಶಿವನಿಗಾದರೆ ಅಪರಿಮಿತ, ಅನಂತ. ಇದು ಈ ಭಾವನೆಗಳು ಎದರಿಂದ ಬಂತು ಅಂದರೆ ಆ ತಿಳುವಳಿಕೆಯಿಂದ ಬಂದಿರತಕ್ಕಂಥದ್ದು. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಈ ಮಾಯೆಯಿಂದ ಹೆಂಗೆ 2 ಭಾಗ ಆಯಿತು ಅಂದರೆ, ಮಾಯೆ ಅಂದರೆ ಏನು ಅಂತ ಹಿಂದೆ ಹೇಳಬೇಕಾಗಿತ್ತು. ಅದು ಮಾಯೆ ಅಂದರೆ ಏನಂದರೆ ಸತ್ವ ರಜಸ್ ತಮ 3 ಗುಣಗಳು ಸಮವಾಗಿರ್ತಕ್ಕಂಥ ಒಂದು ಸ್ಟೇಟಸ್ ಏನಿದೆ ಅದಕ್ಕೆ ಏನಂತಾರೆ ಮಾಯಾ ಅಂತ ಕರೀತಾರೆ. ಸತ್ವ ರಜಸ್ಸು ತಮಸ್ಸು, ಸತ್ವಗುಣ ರಜೋಗುಣ ತಮೋಗುಣ, ಈ 3 ಸಮವಾಗಿರ್ತಕ್ಕಂಥ ಸ್ಥಿತಿ. ಅಲ್ಲಿ ಯಾವುದು ಉತ್ಪತ್ತಿ ಇಲ್ಲ, ಸ್ಥಿತಿ ಇಲ್ಲ, ಅದು ಎಲ್ಲವೂ ಹಾಗೆ ಕಾನ್ಸ್ಟೆಂಟ್ ಇರ್ತಕ್ಕಂಥ ಸ್ಥಿತಿ. ಇದರಿಂದ ಭಾಗ ಆದಮೇಲೆ ಶುದ್ಧ ಸತ್ವಗುಣ, ಮುಂದೆ ಅವೆಲ್ಲ ಡೀಟೇಲ್ಸ್ ಬರೋದು. ಈಗ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಶುದ್ಧ ಸತ್ವಗುಣ ಸಪ್ರೇಟ್ ಏನಿರ್ತದಲ್ಲ, ಸತ್ವಗುಣ ಒಂದು ಸಪ್ರೇಟ್ ಭಾಗ ಆಗಿ ಈಶ್ವರ ಆಯಿತು, ಅಂದರೆ ಶಿವ ಆಯಿತು. ಈ ತಮೋಗುಣ ರಜೋಗುಣ ಸೇರಿಸಿ ಒಂದು ಭಾಗ, 2 ಭಾಗ ಅಂದರೆ ಕರಿ ಹೊಗೆ ಬಿಳಿ ಹೊಗೆ ಅಂತ ಆಯ್ತಲ್ಲ, ಈ ಬಿಳಿ ಹೊಗೆ ಅಂತಕ್ಕಂಥದ್ದು ಸತ್ವಗುಣ, ಕರಿ ಹೊಗೆ ಅಂತಕ್ಕಂಥದ್ದು ತಮೋಗುಣ. ಇವೆರಡು ಬೇರೆ ಆಗಿ 2 ಭಾಗ ಆಗಿ ಇದು ವಿದ್ಯೆ ಮತ್ತು ಅವಿದ್ಯೆ, ಶಿವ ಮತ್ತು ಜೀವ 2 ಭಾಗ ಆಯಿತು ಅಂಥೇಳಿ ಅಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಇದರಿಂದ ಮೂಲ ಸ್ಟೇಟಸ್ ನಿಮಗೆ ಇನ್ನೊಂದು ಹೇಳ್ತೇನೆ. ನಿಮಗೊಂದು ಅನುಭವಕ್ಕೆ ಬರಬೇಕಂದ್ರೆ ನೆನಪಿಗಿರಬೇಕಲ್ವ. ಈಗ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ, ಕೆಲವು ಕಡೆ ದೇವಸ್ಥಾನಗಳಲ್ಲಿ ದಾರ ಕೊಡ್ತಾರಲ್ಲ, ಏನಂದರೆ ಕೆಂಪು ಇರ್ತದೆ, ಬಿಳಿ ಇರ್ತದೆ ಮತ್ತು ಕಪ್ಪು ಇರ್ತದೆ. ಈ 3 ಕಲರ್ ಇರ್ತಕ್ಕಂಥ ದಾರನ ಕಟ್ಕೊಳ್ರಿ ಅಂತ ಕೊಡ್ತಾರೆ. ಏನದ್ರ ಉದ್ದೇಶ ಗೊತ್ತಾ ನಿಮಗೆ? ಸುಮ್ಮನೆ ಮೂಢನಂಬಿಕೆ ರೀ, ಸುಮ್ಮನೆ ಕಟ್ತಾರೆ. ಮೂಢನಂಬಿಕೆಲ್ಲ, ಅದ್ರಿಗಿರ್ತಕ್ಕಂಥ ವಿಜ್ಞಾನ, ಮಹತ್ವ ಆಗಿರ್ತಕ್ಕಂಥ ವಿಜ್ಞಾನ. ಈ 3 ಸಮ ಇದ್ದರೆ ಮಾಯಾ ಏನು ಮಾಯಾ ಸ್ವರೂಪ, ಇದನ್ನು ದಾಟಿ ಈ 3 ಸ್ವರ ಇದ್ದಾಗ ಏನೂ ಇಲ್ಲ, ಅದು ಸುಮ್ಮನೆ ಇರ್ತದೆ. ಅದರಿಂದ ಹೊರಗೆ ಇದೊಂದು ಬೇರೆ ಆದಾಗಲೇ ಬೇರೆ ಥರ ಆಗೋದು, ಜೀವ ಶಿವ ಆಗೋದು. ಆ ಮೂಲ ಸ್ಟೇಟಸ್ ಪ್ರಶಾಂತ ಸ್ಥಿತಿ ಏನಿದೆ ಅದು ಸತ್ವ ರಜಸ್ ತಮೋ ಗುಣಗಳ ಬಣ್ಣಗಳೇ ಅವು. ಸತ್ವಗುಣದ್ದು ಬಿಳಿಯದು, ರಜೋಗುಣದ್ದು ಕೆಂಪುದು, ತಮೋಗುಣದ್ದು ಕರೆ ದಾರ. ಈ 3 ಸೇರಿ ಒಟ್ಟಿಗೆ ಕೊಟ್ಟಿದ್ದಾರೆ. ಆ 3 ಸಮಸ್ಥಿತಿ ಇರಬೇಕಾದ್ರೆ ಈ ಪ್ರಪಂಚ ಉದ್ಭವಕ್ಕಿಂತ ಇರತಕ್ಕಂಥ ಮೊದಲಿನ ಸ್ಥಿತಿ, ಆ ಪರಬ್ರಹ್ಮ ಸ್ಥಿತಿಯನ್ನು ಇವ್ರಿಗೆ ಅಂಟು ಕಟ್ತಾ ಇದ್ದಾರೆ. ಅಂದರೆ ಅದರ ಎನರ್ಜಿ ಇದಕ್ಕೆ ಪಾಸ್ ಆಗುತ್ತೆ ಅಂತ. ಇವ್ರಿಗೆ ಏನಾರ ವ್ಯತ್ಯಾಸ ಆಗಿದ್ದರೆ ಅವನು ಸರಿ ಹೋಗ್ಲಿಕ್ಕೋಸ್ಕರ ಕಟ್ತಕ್ಕಂಥದ್ದು, ಅದ್ರ ಇರ್ತಕ್ಕಂಥ ಲಾಜಿಕ್ಕು ಜ್ಞಾನ ಅದು ಆಗಲಿ. ಸುಮ್ಮನೆ ಈ ದೇವರ ಹತ್ರ ಇಟ್ಟಾರಪ್ಪ ಚೆನ್ನಾಗಿ ಆಗ್ತೈತಲ್ಲ, ಆ 3 ಬಣ್ಣಗಳೇ ಅಷ್ಟು ಕೆಲಸ ಮಾಡ್ತವೆ. ಅಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ವಿಶೇಷತೆ ಇದರೊಳಗಿರ್ತಕ್ಕಂಥ ಆ ವೈಜ್ಞಾನಿಕನ ದೇವಸ್ಥಾನಗಳಲ್ಲಿ ಈ ಥರ ತಂದಿದ್ದಾರೆ, ತಾಂತ್ರಿಕವಾಗಿ ತಂದಿದ್ದಾರೆ. ನಮ್ಮ ಋಷಿಮುಳಿಗೆ ಎಷ್ಟು ಜ್ಞಾನ ಕೊಟ್ಟಿದ್ದಾರೋ ಅವನ್ನ ನಾವು ತಿಳ್ಕೊಳ್ಳೋದೇನೆ ಅಜ್ಞಾನ ಅಂತ ತಳ್ಳಿ ಹಾಕ್ತಿದ್ದೀವಿ ಮತ್ತು ಬೇರೆ ವಿಧವಾಗಿ ನಮಗೆ ಗೊತ್ತಿಲ್ಲ, ತಿಳಿಸಿ ಹೇಳೋರಿಲ್ಲ, ತಿಳಿಸಿ ಹೇಳೋದು ತಿಳ್ಕೊಂಡಷ್ಟು ಪುರ್ಸೊತ್ತಿಲ್ಲ. ಯಾಕೆಂದರೆ ಜೀವನಕ್ಕೆ ಇದೊಂದೇ ಜೀವನ, ಇದೊಂದೇ ವಿಚಾರ ಆಗಿಬಿಟ್ಟಿದೆ. ಹಾಗಾಗಿ ಈ ಜ್ಞಾನ ಯಾವಾಗ ಬರ್ತದೋ ಆ ಆನಂದ ಇರಬೇಕಾದ್ರೆ ಮೊದಲು ಹೆಂಗಿತ್ತು ಅಂದರೆ ಎಲ್ಲರೂ ಅವಿದ್ಯಾವಂತರು ಈಗಿನ ಓದುಗಳಿಲ್ಲ, ಆದರೆ ಅವ್ರು ನಿಜವಾದ ವಿದ್ಯಾವಂತರಿದ್ದರು. ಯಾಕಂದರೆ ಗುರುಗಳು ಹೇಳಿದ ಮಾತನ್ನು ಶಾಸ್ತ್ರಗಳೇ ನಂಬುತ್ತಾ ಇದ್ದರು. ಆವಾಗ ಸಾಕಷ್ಟು ವೈಭವವಿತ್ತು, ಸಾಕಷ್ಟು ಸಂಪತ್ತಿತ್ತು. ಯಾಕಂದರೆ ನಂಬಿಕೆ ಅನ್ನೋದು ಒಂದಿತ್ತು, ಅದರಿಂದ ಎಲ್ಲವೂ ಬರ್ತಾಯಿತ್ತು. ಈಗ ನಂಬಿಕೆ ಅನ್ನೋದು ಬಿಟ್ಟು ಈ ವಿಜ್ಞಾನ ಬರ್ತಾ ಇದೆ, ನಂಬಿಕೆ ಹಾಳಾಗ್ತಾ ಇದೆ. ಅದರಿಂದ ಏನಾಗ್ತದೆ, ಎಷ್ಟೆಲ್ಲ ಇದ್ದರೂ ಅಶಾಂತಿ ಇದೆ. ಆವಾಗ ನೆಮ್ಮದಿ ಇತ್ತು, ಈಗ ಅಶಾಂತಿ ಇದೆ. ಕಾರಣ ಏನಂದರೆ ಆ ಒಂದು ಮೂಲ ಬೇಯಿಸಿರ್ತಕ್ಕಂಥ ನಮ್ಮ ಭಾರತೀಯತೆ, ವೈಜ್ಞಾನಿಕ ಒಂದು ಭಗವಂತನ ಮೇಲೆ ಒಂದು ನಂಬಿಕೆ, ಶ್ರದ್ಧೆ ಒಂದು ಕೊರತೆ ಆಗ್ತಾ ಇರೋದ್ರಿಂದ ಇದೆಲ್ಲವೂ ಕೊರತೆಗಳಾಗ್ತಾ ಇದ್ದಾವೆ. ಅದು ಮೂಲವನ್ನು ಇದರೊಳಗೆ ತಿಳಿಸ್ತಕ್ಕಂಥದ್ದು ಇದರ ಶಿವ ಜೀವ. ಇನ್ನು ಸಾಕಷ್ಟು ವಿಚಾರಗಳನ್ನು ಮುಂದಿನ ಪದ್ಯಗಳಲ್ಲಿ ತಿಳ್ಕೊಳ್ಳೋಣ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.